guys, welcome back to my YouTube channel. You hi ಮಾಡ್ತಾನೆ ಹಾಯ್. ಸೊ ಫ್ರೆಂಡ್ಸ್ ನೋಡ್ರಿ, ಇವತ್ತು ಒಂದು 12 ಗಂಟೆಗೆ ಟೈಮ್ ಈಗ ವ್ಲಾಗ್ ಶುರು ಮಾಡ್ಕೊಂಡಿನಿ. ಇವತ್ತಿನ ವ್ಲಾಗ್ ಬಹಳ ಸ್ಪೆಷಲ್ ಐತಿ, ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ. ಏನಂದ್ರೆ ನಾವಿವತ್ತು ನಮ್ಮ ಫ್ಯಾಮಿಲಿ ಎಲ್ಲರ ಜೊತೆ ಫಸ್ಟ್ ಟೈಮ್ ಒಂದು ಸಣ್ಣ ಪಿಕ್ನಿಕ್ ಹೊಂಟೀವಿ. ಇಲ್ಲೇ ಬುತ್ನಾಳ್ಕೆರೆ ಅಂತ ಹೇಳಿ ಗಾರ್ಡನ್ ಐತ್ರಿ ಬುತ್ನಾಳ್ಕೆರೆ ಒಳಗೆ. ಸೊ ಅಲ್ಲಿ ಹೊಂಟೀವಿ. ಆಮೇಲೆ ಎಲ್ಲರೂ ಸೇರಿ ಅಡುಗೆ ಮಾಡ್ಕೊಂಡು ಹೊಂಟೀವಿ ನೋಡ್ರಿ. ಅದೇ ಒಂದು ಸ್ಪೆಷಲ್ ಇವತ್ತು. ಎಲ್ಲರೂ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಈ ಥರ ಹೊಂಟಿದ್ದು ನಾವು, ಒಂದು ಸಣ್ಣ ಪಿಕ್ನಿಕ್ ಥರ. ಮತ್ತು ಗಾರ್ಡನ್ ಒಳಗೆ ಅಲಾವ್ ಐತ್ರಿ, ಅಲ್ಲಿ ಬುತ್ನಾಳ್ಕೆರೆ ಒಳಗೆ ಊಟ ಅಲಾವ್ ಐತ್ರಿ, ಉಳ್ಕಿದ ಕಡೆ ಎಲ್ಲಿ ಅಲಾವಿಲ್ಲ. ಹಾಗಾಗಿ ನಾವು ಬುತ್ನಾಳ್ಕೆರೆಗೆ ಹೊಂಟೀವಿ ಎಲ್ಲರೂ ಸೇರಿ. ಮತ್ತು ಈಗ ಭಾಳ ಇಂಪ್ರೂವ್ಮೆಂಟ್ ಮಾಡ್ಯಾರಿ ಬುತ್ನಾಳ್ಕೆರೆ ಗಾರ್ಡನ್, ಮಸ್ತ್ ಐತಿ. ಸೊ ಹೊಂಟೀವಿ ನೋಡ್ರಿ ನಾವು, ನಮ್ಮ ನಾದಿನಿಗಳು, ಆಮೇಲೆ ನಮ್ಮ ಜ್ಯೋತಿ, ನಮ್ಮ ಅತ್ತಿಯವರು, ಒಂದಿಷ್ಟು ಜನ ಬರತ್ತಾರೆ ಎಲ್ಲರೂ. ಸೊ ಯಾರ್ಯಾರು ಬಂದಾರ ಅಂತೇಳಿ ಅಲ್ಲೇ ಹೋಗಿ ತೋರಿಸ್ತೀನಿ ಅಂತ ನಿಮಗೆ. ಈಗ ಅಡುಗೆ ನೋಡ್ರಿ, ಎಲ್ಲರೂ ಒಂದೊಂದು ಥರ ಅಡುಗೆ ಮಾಡ್ಕೊಂಡೀವಿ, ಹೊಂಟೀವಿ ಈಗ. ಸೊ ಇವತ್ತಿನ ಊಟ ನಾನ್ ವೆಜ್ ನೋಡ್ರಿ, ಚಿಕನ್ ಮಾಡ್ಕೊಂಡೀವಿ. ಬರ್ರಿ ತೋರಿಸ್ತೀನಿ ಅಂತ ಒಳಗಡೆ ಹೋಗಿ. ಸೊ ಅವರು ಎಲ್ಲರೂ ಒಂದೊಂದು ಥರ, ಒಬ್ಬರು ಮಸಾಲೆ ರೈಸ್, ಒಬ್ಬರು ರೊಟ್ಟಿ, ಚಪಾತಿ, ಈ ಥರ ಎಲ್ಲರೂ ಮಾಡ್ಕೊಂಡು ಕಟ್ಕೊಂಡು ಹೊಂಟೀವಿ. ಸೊ ಭಾಳ ಖುಷಿ ಆಗತ್ತೈತಿ ನೋಡ್ರಿ. ಭಾಳ ದಿವಸದಿಂದ ಪ್ಲ್ಯಾನ್ ಹಾಕಾಕತ್ತಿದ್ವಿ, ಬಟ್ ಸಕ್ಸಸ್ ಆಗಿದ್ದಿಲ್ಲ. ಇವತ್ತಾಗೈತಿ, ಸಂಡೇ ಐತಿ ಇವತ್ತು, ಹಾಗಾಗಿ ಹೊಂಟೀವಿ ಎಲ್ಲರೂ ಸೇರಿ. ಈ ವ್ಲಾಗ್ ಒಂದು 2-3 ದಿನ ಆದಮೇಲೆ ಬರ್ತದೆ ಆ್ಯಕ್ಚುಲಿ, ಯಾಕಂದ್ರೆ ಇನ್ನೂ 2 ವಿಡಿಯೋಸ್ ಅದಾವೆ ಹಾಕು. ಸೊ ಅದಾಗಿಂದ ಈ ವಿಡಿಯೋ ಬರ್ತದೆ. ಸ್ಕಿಪ್ ಮಾಡಲಾರ್ದೆ ಇವತ್ತಿನ ವಿಡಿಯೋ ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಈಗ ಅಡುಗೆ ತೋರಿಸ್ತೀನಿ ಅಂತ ಆಲ್ರೆಡಿ ಒಂದಿಷ್ಟು ಡಬ್ಬಿ ಒಳಗೆ ಹಾಕಿಟ್ಟೀನಿ. ನೋಡ್ರಿ ಅಡುಗೆ ಮಾಡ್ಕೊಂಡೈತಿ. ನಾ ಇದಷ್ಟೇ ಮಾಡ್ಕೊಡೀನಿ. ಇದು ಚಿಕನ್ ಫ್ರೈ ಐತಿ ನೋಡ್ರಲ್ಲಿ. ಇದ್ರೊಳಗೆ ಒಂದು ಸ್ವಲ್ಪ ಸಪ್ಪಂದು ಹಾಕ್ಬೇಕ್ರಿ, ಸೂಪ್ ಸಣ್ಣ ಮಕ್ಕಳಿಗೆ ಲೈತಿ ಹಾಕೋದೈತಿ. ಆಮೇಲೆ ಚಿಕನ್ ಶೇರ್ವಾ. ಸೊ ಇಷ್ಟು ಮಾಡ್ಕೊಂಡೈತಿ. ಇದಕ್ಕೆ ಡಬ್ಬಿ ನಮ್ಮ ವರ್ಷಕ್ಕ ತೊಗೊಂಬರತ್ತಾಳ, ಹಾಗಾಗಿ ಇದನ್ನು ಅಷ್ಟೇ ಇಟ್ಟೀನಿ. ಅಷ್ಟು ದೊಡ್ಡ ಡಬ್ಬಿ ಇಲ್ಲ ಮನೆ, ಹಾಗಾಗಿ ಇದ್ರೊಳಗೆಲ್ಲ ಲಿಂಬೆಹಣ್ಣು, ಇದು ಸಲಾಡ್, ಇದು ಮೊಸರದ ಬಜ್ಜಿ ಏನಂತಾರಲ್ರಿ, ಅದು ಕೋಸಂಬರಿ, ಅದು ಮಾಡ್ಕೊಂಡೈತಿ. ಸೊ ಇಷ್ಟೆಲ್ಲ ಮಾಡ್ಕೊಂಡೈತಿ. ಎಲ್ಲರೂ ರೊಟ್ಟಿ ಚಪಾತಿ ಏನೇನೋ ಮಾಡ್ಕೊಂಬರತ್ತಾರ. ಬರ್ರಿ ಹಂಗಾರ ಹೋಗೋಣ ಅಂತ ರೆಡಿಯಾಗಿ. ಹಾಯ್ ಮಾಡಿ ಪಾಪ. ನಮ್ಮ ಪಾಪ ಅಂದರು ಹೀರೋ ಆಗ್ಯ ನೋಡ್ರಿ, ಹೀರೋ. ಐ ಲವ್ ಮಾಮ್ ಡ್ಯಾಡ್ ಅತ್ ಟಿ ಶರ್ಟ್ ಹಾಕೋಣ, ಫಸ್ಟ್ ಟೈಮ್ ಹಾಕೋಣನ್ರಿ. ಇದು ತರಿಸೇ ಒಂದು 5-6 ತಿಂಗಳಾಯಿತು. ಆ್ಯಕ್ಚುಲಿ 3 ಜನ ಸೇಮ್ ಹಾಕೋಬೇಕಂತೇಳಿ ನಮ್ಮದು ಅದಾವ್ರಿ ಇಬ್ಬರದು. ಸೊ ಎಲ್ಲಿ ಹೋಗೋಕ್ಕಾಗಿಲ್ಲ, ಹಂಗಾಗಿ ಇವತ್ತು ಅವನಿಗೆ ಹಾಕ್ಬಿಟ್ಟೆ. ಹೆಂಗೈತಿ ಪಾಪ ಡ್ರೆಸ್? ಹಾಂ ಚಂದೈತಿ. ನಡ್ರಿ ಹೊರ ನಡ್ರಿ. ಬರ್ರಿ ಈಗ ಹೋಗೋಣ ಅಂತ. ಹೋಗ್ತಾ ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಮಾಡ್ತೀನಿ. ಸೊ ನಾವಿವಾಗ ಎಲ್ಲರೂ ಸೇರಿ ಬುತ್ನಾಳ್ಕೆರೆಗೆ ಹೊಂಟೀವಿ. ನಮ್ಮ ಮನೆ ಹತ್ರನ ನಮ್ಮ ನಾದಿನಿಯವ್ರ ಮನೆ ಐತ್ರಿ, ವರ್ಷಾಕ ಅಂತಿನ್ಲ ಅವ್ರ ಮನೆ. ಸೊ ಈಗ ಅವ್ರ ಕಾರ್ ಒಳಗೆ ನಾ ಹೊಂಟೀನಿ. ನಾನು, ನನ್ನ ಹಸ್ಬೆಂಡ ಮತ್ತು ವರ್ಷಾಕ, ಅವ್ರ ಹಸ್ಬೆಂಡ ಮತ್ತು ವರ್ಷಾಕ ಅವ್ರ ನಾದಿನಿ ಕವಿತಾ ಆಂಟಿ ಅಂತ ಹೇಳಿದಾರ. ಸೊ ಅವರು ಮತ್ತು ನಮ್ಮ ಜ್ಯೋತಿನೂ ಬಂದಾಳ ನೋಡ್ರಿ, ನಮ್ಮ ನೆಗಾಣಿ ಜ್ಯೋತಿ. ಸೊ ಎಲ್ಲರೂ ಸೇರಿ ಈಗ ಈ ಕಾರ್ ಒಳಗೆ ಹೊಂಟೀವಿ. ಆ್ಯಂಡ್ ಇನ್ನೊಂದು ಕಾರ್ ಒಳಗೆ ನಮ್ಮ ಸಣ್ಣ ಅತ್ತಿಯವರು, ನಮ್ಮ ಮಾಮಾರು ಮತ್ತು ನಮ್ಮ ನಾದಿನಿ ವೇದ. ಸೊ ಅವರು ಆ ಕಡೆಯಿಂದ ಬರಾಕತ್ತಾರ, ನಾವು ಈ ಕಡೆಯಿಂದ ಹೊಂಟೀವಿ. ಬರ್ರಿ ಹಂಗಾರೆ ಇವತ್ತಿನ ದಿನ ನಿಮ್ಗೆ ಬುತ್ನಾಳ್ಕೆರೆ ಯಾವ ರೀತಿಯಾಗಿ ಐತಿ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ನಮ್ಮ ಬಿಜಾಪುರದವ್ರಂತರೂ ಎಲ್ಲರೂ ನೋಡ್ಬಿಟ್ಟಿರ್ತಾರೆ. ಸೊ ಮತ್ತು ಈಗ ಭಾಳ ಇಂಪ್ರೂವ್ಮೆಂಟ್ ಮಾಡ್ಯಾರ ನೋಡ್ರಿ, ಗಾರ್ಡನ್ ಅದೆಲ್ಲ ಮಸ್ತ್ ಮಾಡ್ಯಾರ. ನಾನು ಲಾಸ್ಟ್ ಟೈಮ್ ಯಾವಾಗ ಹೋಗಿದ್ದಂದ್ರೆ ಅರಕೇರಿಗೆ ಹೋಗಿದ್ದೆ. ಅವಾಗೆ ಹೋಗೋ ಟೈಮ್ ಒಳಗೆ ಅಲ್ಲೇ ಹೋಗಿ ಊಟ ಅದು ಮಾಡ್ಕೊಂಡು ಹೋಗಿದ್ವಿ. ಸೊ ಅದಾದ್ಮೇಲೆ ಈಗ ಹೊಂಟೀನಿ ಫೈನಲಿ. ಎಷ್ಟೋ ದಿವಸದಿಂದ ಅನಾತಿದ್ವಿ ಎಲ್ಲರೂ ಫ್ಯಾಮಿಲಿ ಸೇರಿ ಎಲ್ಲರಿಗೇರಿ ಹೋಗಬೇಕು ಗಾರ್ಡನ್ ಊಟ ತೊಗೊಂಡಂತ. ಇವತ್ತು ಸಕ್ಸಸ್ ಆಯ್ತು ನೋಡ್ರಿ. ಸೊ ಎಲ್ಲರೂ ಒಂದೊಂದು ಥರ ಅಡುಗೆ ಮಾಡ್ಕೊಂಬಂದೀವಿ. ಕಾರ್ ಒಳಗಂತೂ ಫುಲ್ ಬ್ಯಾಗ್ಗಳೇ ಆಗಿಬಿಟ್ಟಿದ್ದು ನೋಡ್ರಿ, ಅಷ್ಟೊಂದು ಬ್ಯಾಗ್. ಆಮೇಲೆ ಸಣ್ಣ ಮಕ್ಳಿಗೆ ಬೇರೆ ಕರ್ಕೊಂಡು ಬಂದಿರ್ತೀವಿ. ಫುಲ್ ನೀರಿನ ದೊಡ್ಡ ಕ್ಯಾನೇ ತೊಗೊಂಬಂದ್ಬಿಟ್ಟಿದ್ವಿ. ಸುಮ್ಮನೆ ವಾಟರ್ ಬಾಟಲ್ ತೊಗೊಳೋದಲ್ಲಿ ಎಷ್ಟಿದ್ರು ಸಾಲಂಗಿಲ್ಲ ಅಂತ ಒಂದು ಕ್ಯಾನೇ ತೊಗೊಂಬಂದಿದ್ವಿ. ಆಮೇಲೆ ಊಟದ್ದೆಲ್ಲ ಪ್ಲೇಟ್ಸ್ ಆಗಿರ್ಬೋದು, ಬಟ್ಲ ಏನೇನು ಬೇಕಲ್ಲ ಪ್ರತಿಯೊಂದು ತೊಗೊಂಬಂದಿದ್ವಿ ಎಲ್ಲರೂ ಸೇರಿ. ಮತ್ತು ಸಣ್ಣ ಮಕ್ಕಳಿಗೆ ಆಟ ಆಡಕ್ಕೆ ನೋಡ್ರಿ, ಇವು ಬ್ಯಾಟ ಬಾಲ್ ಅವನು ತೊಗೊಂಬಂದಾರ. ಕೆಳಗಡೆ ಹಸಾಕಂತ್ರು ಎಲ್ಲ ಆಲ್ಮೋಸ್ಟ್ ನೋಡ್ರಿ. ಒಂದು ಸಣ್ಣ ಪಿಕ್ನಿಕ್ ಹೋಗಕ್ಕೆ ಏನೇನು ಬೇಕಲ್ಲ ಅವೆಲ್ಲನೂ ಮುನ್ಸೂಚನೆ ಅಂದರೆ ಎಲ್ಲನೂ ತೊಗೊಂಡೇ ಬಂದುಬಿಟ್ಟಿದ್ವಿ, ಯಾವುದು ಕಡಿಮೆ ಬೀಳಬಾರ್ದು ಅಂಥೇಳಿ. ಹುಡುಗರು ನೋಡ್ರಿ ಹೋದ ಕೂಡಲೇ ಫುಲ್ಲು ಖುಷಿ ಆಗಿಬಿಟ್ರು ಗಾರ್ಡನ್ ನೋಡಿ. ಸಣ್ಣ ಮಕ್ಕಳಿಗೆ ಈ ಥರ ಯಾವಾಗಾದರೂ ನಡು ಕರ್ಕೊಂಬರ್ಬೇಕ್ರಿ, ಅಂದ್ರೆ ಫುಲ್ ಖುಷಿ ಇರ್ತಾರಂತ ಹೇಳ್ಬೋದು. ಅವ್ರಿಗೆ ಚೇಂಜಸ್ ಅನಿಸ್ತದೆ, ನಮಗೂ ಚೇಂಜ್ ಆಗ್ತದೆ ನೋಡ್ರಿ. ನೇಚರ್ ಅಂತೂ ಮಸ್ತ್ ಇತ್ತು ರೀ ಅವತ್ತಿನ ದಿನ, ಫುಲ್ಲು ಕೋಲ್ಡ್ ಆಗಿತ್ತು. ಸೊ ನೋಡ್ಬೋದು ನೀವು ಎಷ್ಟು ಮಸ್ತ್ ಐತೆ ಅಂತ. ಬರ್ರಿ ಈಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ ಅಂತ. ಇಲ್ಲಿ ನೋಡ್ರಲ್ಲಿ ಸೀನೆ
ಏನಿಲ್ಲ ಸ್ಕೂಲ್ದವ್ರು ಚಿಟಿ ಐತಿ ಅವ್ರು ಸ್ಕೂಲ್ ಎಕ್ಸಲೆಂಟ್ ಸ್ಕೂಲ್ದವ್ರು ಅವಾಗ ತೆಗ್ದಾರ ಊಟ ತೆಗ್ದಲ್ಲ ಊಟ ತೊಗೊಂಬರಕ್ಕೆ ಹೋಗಿದ್ದೀವಿ ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಎಷ್ಟೊಂದು ಗದ್ಲೈತಿ ಗಾರ್ಡನ್ ಅಂತ ಹೇಳಿ. ಇಷ್ಟೊಂದು ಗದ್ಲಿದಿಂದ ಇವತ್ತೇ ನೋಡಿದ್ದು, ಯಾಕಂದ್ರೆ ಬುದ್ನಾಳ್ಕೆರೆ ಎಲ್ಲ ಇಷ್ಟು ಗದ್ಲಿ ಇರಂಗಿಲ್ರಿ, ಬೇರೆ ಕಡೆ ಎಲ್ಲ ಗದ್ಲಿ ಇರ್ತದೆ ಗೋಲ್ಗುಮಟ್ಟದು. ಬಟ್ ಇಲ್ಲಿ ಭಾಳ ಗದ್ಲಿ ಇತ್ರಿ, ಯಾಕಂದ್ರೆ ಈಗ ಸೀಸನ್ ಐತ್ಲ, ಸಣ್ಣ ಮಕ್ಕಳಿಗೆಲ್ಲ ಟ್ರಿಪ್ಪಿಗೆ ಪಿಕ್ನಿಕ್ ಅದು ಕರ್ಕೊಂಬಂದಿರ್ತಾರೆ ದೂರದವರು. ಮತ್ತು ಆಮೇಲೆ ಈ ಕಡೆ ಎಲ್ಲ ಬಿಜಾಪುರದವ್ರದ್ದು ಜಾಸ್ತಿ ಸಣ್ಣ ಮಕ್ಕಳಿಗೆ ಊಟ ಅದು ತೊಗೊಂಡು ಬರೋದು ಇಲ್ಲೇ ನೋಡ್ರಿ ಬುದ್ನಾಳ್ಕೆರೆ ಒಳಗೆ. ಯಾಕಂದ್ರೆ ಬೇರೆ ಕಡೆ ಎಲ್ಲಿ ಇಲ್ಲೆಲ್ಲ ಊಟ ತೊಗೊಂಡು ಹೋಗಾಕ, ಹಾಗಾಗಿ ಇಲ್ಲೇ ಬಂದು ಗಾರ್ಡನ್ ಒಳಗೆ ಕೂತು ಊಟ ಮಾಡ್ತಾರೆ. ಮಕ್ಕಳಿಗೆ ಜಾಸ್ತಿ ಇಲ್ಲೇ ಕರ್ಕೊಂಬರ್ತಾರೆ. ಸೊ ಹಂಗಾಗಿ ಫುಲ್ಲು ಗದ್ಲಿತ್ತು ನೋಡ್ರಿ. ಭಾಳ ಬೇರೆ ಬೇರೆ ಸ್ಕೂಲಿನ ಮಕ್ಕಳು ಎಲ್ಲರೂ ಬಂದಿದ್ರು, ಸಣ್ಣ ಸಣ್ಣ ಮಕ್ಳು ಹಿಡ್ಕೊಂಡು ಎಲ್ಲನೂ ಕಾಲೇಜ್ದವ್ರದ್ದು ಎಲ್ಲರೂ ಬಂದಿದ್ರು. ನೋಡ್ರಿ ಎಷ್ಟು ಚಂದ ಎಲ್ಲರೂ ಹಾಯ್ ಮಾಡಾಕತ್ತಾರ. ಸೊ ಅವ್ರಿಗೇನೋ ಒಂಥರ ನಾವು ವಿಡಿಯೋ ಮಾಡಾಕತ್ರ ಸಾಕು ಅವ್ರಿಗೆ ಖುಷಿ ಆಗ್ತದೆ. ಮೊನ್ನೆನೂ ಅಷ್ಟೇ ಅಲ್ಲಿ ಇಬ್ರಾಹಿಂ ರೋಜಾಕ್ ಹೋಗಿದ್ವಲ್ಲ, ಅವಾಗೂ ನಾವು ವಿಡಿಯೋ ಹಿಡ್ದಿದ್ದು ನೋಡಿ ಎಲ್ಲರೂ ಹಾಯ್ ಮಾಡಿದ್ರು. ಸೊ ನಮಗೂ ಸಣ್ಣ ಮಕ್ಕಳಿಗೆ ನೋಡೋಕ್ಕೆಲ್ಲ ಒಂಥರ ಖುಷಿ ಅನ್ನಿಸ್ತದೆ ನೋಡ್ರಿ ಯೂನಿಫಾರ್ಮ್ ಮೇಲೆ. ಸೊ ಅವರೆಲ್ಲ ಊಟ ತೊಗೊಂಡು ಬಂದಿದ್ರು ಎಲ್ಲನೂ. ಈಗ ಒಳಗಡೆ ಹೊಂಟಿವಿ ನೋಡ್ರಿ. ಎಲ್ಲಿ ನೋಡ್ತಿರಲ್ಲಿ ಫುಲ್ಲೇ ಆಗಿಬಿಟ್ಟಿತ್ತು ಪ್ಲೇಸ್, ಎಲ್ಲಿ ಖಾಲಿನೇ ಇದ್ದಿದ್ದಿಲ್ಲ. ಸೊ ಹುಡ್ಕಾಕತ್ತಿದ್ದೀವಿ ನಾವು ಎಲ್ಲಿ ಹೋಗೋಣ ಅಂತ. ಫೈನಲಿ ಒಂದು ಕಡೆ ಅಂತೂ ಖಾಲಿ ಇತ್ತು, ಸೊ ಅಲ್ಲೇ ಕೂತ್ರಾಯ್ತು ಅಂಥೇಳಿ ಈಗ ಎಲ್ಲ ಬ್ಯಾಗ್ಗಳು ಇಟ್ವಿ. ಈಗ ಸ್ವಲ್ಪ ಅಡ್ಡಾಡಿ ಬರ್ತೀವಿ, ಎಲ್ಲ ಫೋಟೋದ್ದು ತಗೊಳ್ಳೋರದು ಇವೆಲ್ಲ ಫ್ಯಾಮ್ಲಿ ಬಂದ್ರೆ ಸಾಕು ನೋಡ್ರಿ. ಎಲ್ಲರೂ ಹೋದ್ವಿ ಅಂದ್ರೆ ಸಾಕು. ನಮ್ಮದು ಮೇನ್ ಪ್ರೋಗ್ರಾಮ್ ಇರೋದಂದ್ರೆ ಈ ಫೋಟೋಶೂಟ್. ಮತ್ತು ಇವತ್ತಿನ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತೆ ನೋಡ್ರಿ, ಹಾಗಾಗಿ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ. ಆಮೇಲೆ ಇವತ್ತಿನ ವಿಡಿಯೋ ಒಳಗೆ ಇಲ್ಲೇ ಬುದ್ನಾಳ್ಕೆರೆ ಬಾಜು ಒಂದು ಹೊಸ ರಿಸಾರ್ಟ್ ಆಗಾಕತ್ತೈತ್ರಿ, ಭಾರಿ ಮಸ್ತ್ ಐತ್ರಿ. ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಅಲ್ಲಿ ಹೋಗ್ತೀವಿ ಲಾಸ್ಟಲ್ಲಿ ಕೊನೆಯದಾಗಿ, ಹಾಗಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡಾರ್ದ ನೋಡ್ರಿ. ಪ್ಲೀಸ್ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ. ಇಲ್ಲಿ ಸಣ್ಣ ಮಕ್ಳಿಗಂತೂ ಕರ್ಕೊಂಬಂದ್ರೆ ಭಾಳ ಖುಷಿ ಆಗ್ತಾರೆ ನೋಡ್ರಿ. ಯಾಕಂದ್ರೆ ಇಲ್ಲಿ ಎಲ್ಲ ಥರ ಆಟ ಆಡೋ ಅದಾವ, ಜಾರ್ಗುಂಡಿ, ಜೋಕಾಲಿ, ಈ ಥರ ಭಾಳಷ್ಟು ವೆರೈಟಿ ಗೇಮ್ಸ್ ಎಲ್ಲನೂ ಅದಾವಿಲ್ಲಿ. ಸೊ ನೋಡ್ಬೋದು ನೀವು, ಹುಡುಗರಂತರೂ ಬಂದ ಕೂಡಲೇ ಆಟ ಆಡೋಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ಗಾರ್ಡನ್ ಒಳಗೂ ಆಟ ಆಡ್ಬೋದು. ಹಾಗಾಗಿ ಎಲ್ಲರೂ ಬಾಲ್ ಬ್ಯಾಟ ಬರುವಾಗ ತೊಗೊಂಬಂದಿರ್ತಾರೆ. ಸೊ ಯಾವುದೇ ರೀತಿ ಎಂಜಾಯ್ಮೆಂಟ್ ಮಾಡೋಕ್ಕಿಲ್ಲಿ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ಲಿ ನೋಡ್ರಿ, ಎಲ್ಲ ಥರ ಆಟ ಆಡ್ಬೋದು. ಬೇರೆ ಕಡೆ ಎಲ್ಲ ಒಳಗಡೆ ಬಾಲ್ ಬ್ಯಾಟ ಈ ಥರ ಏನೂ ಒಟ್ಟು ಬಿಡಂಗಿಲ್ಲ. ಬಟ್ ಈ ಬುದ್ನಾಳ್ಕೆರೆ ಒಳಗಂತೂ ಎಲ್ಲ ಅಲಾವ್ ಐತಿ. ಸೊ ಮಸ್ತ್ ಆಗ್ತೈತೆ ನೋಡ್ರಿ ಎಂಜಾಯ್ಮೆಂಟ್. ದೊಡ್ಡವ್ರಿಗೆ ಎಂಜಾಯ್ಮೆಂಟ್ ಆಗ್ತದೆ, ಸಣ್ಣವ್ರಿಗೆ ಎಂಜಾಯ್ಮೆಂಟ್ ಆಗ್ತದೆ. ಯಾರ್ಯಾರು ಬಂದು ಹೋಗಿಲ್ಲ ನೋಡ್ರಿ, ಒಂದ್ಸಲ ಬಂದು ವಿಸಿಟ್ ಮಾಡಿರಿ. ಈಗಂತೂ ಭಾಳ ಅಂದ್ರೆ ಭಾಳ ಇಂಪ್ರೂವ್ಮೆಂಟ್ ಮಾಡ್ಯಾರ, ಗಾರ್ಡನು ಮಸ್ತ್ ಆಗೈತೆ. ಆಮೇಲೆ ಅದ್ರ ಜೊತೆಗೆ ಒಂದಿಷ್ಟೆಲ್ಲ ಸ್ಟ್ಯಾಚ್ಯೂಸ್ ಅದು ಮಾಡ್ಯಾರ, ಆನಿ ಈ ಥರ ಆ್ಯನಿಮಲ್ಸ್ನು ಮಾಡ್ಯಾರ. ಮಸ್ತ್ ಅನಿಸ್ತದೆ ರೀ, ಫೋಟೋಶೂಟ್ ಮಾಡ್ಕೊಳಕ್ಕೂ ಚಂದ ಅನಿಸ್ತದೆ. ಆಮೇಲೆ ಈ ಥರ ಸಣ್ಣ ಮಕ್ಕಳಿಗೆ ಆಟ ಆಡ್ಸಕ್ಕೂ ಚಂದ ಅನಿಸ್ತದೆ. ಹಿಡಿಯಾ ಜೊತೆ
ಇಷ್ಟೊತ್ತು ಮಕ್ಕಳೆಲ್ಲರೂ ಸೇರಿ ಎಲ್ಲ ಥರ ಆಟ ಆಡಿದ್ರು. ಅದ್ರ ಜೊತೆಗೆ ನಾವು ಜೋಕಾಲಿ ಅದು ಆಡಿದ್ವಿ. ಸೊ ಆಗ ನಾವು ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ತೊಗೊಂಬಂದಿದ್ರು, ಕುರ್ಕುರಿ ಅದು ಇದು ಎಲ್ಲನೂ ತಿಂದೀಗ ವಾಪಸ್ ನೋಡ್ರಿ ಅಲ್ಲಿ ಮುಂದ್ಗಡೆ ಎಲ್ಲ ಬೇರೆ ಕಡೆ ಅಡ್ಡಾಡಿ ಬರೋಂಬರ್ರಿ ಅಂತ ಹೊಟ್ಟಿವಿ ಮತ್ತು ಫೋಟೋದು ತೆಗೆಸ್ಕೊಳ್ಳೋಂಬರ್ರಿ ಅಂತೇಳಿ ಅಲ್ಲೆಲ್ಲ ಆಗಲೇ ಹೇಳ್ದಲ್ಲ ನಿಮ್ಗೆ ಆನೆಯದು ಸ್ಟ್ಯಾಚೂಸ್ ಮಾಡ್ಯಾರಂತ. ಸೊ ಅಲ್ಲೊಂದಿಷ್ಟು ಹೋಗಿ ಮಕ್ಕಳಿಗೆ ಅದು ಫೋಟೋ ತೆಗೆಸಿದ್ರ ಅದಂತ ಹೊಂಟಿವಿ. ಎಲ್ಲಿ ನೋಡ್ತೀರಿ ಅಲ್ಲಿ ಫುಲ್ ಗದ್ಲೆ ನೋಡ್ರಿ, ಸಣ್ಣ ಮಕ್ಕಳೇ ಅದಾರ. ಇಲ್ಲಿ ಬಾಜು ನೋಡ್ಬೋದು ನೀವು ಎಷ್ಟು ಚಂದ ಕುಂತಾರ, ಊಟ ಕುಂತಾರ ಅನ್ನಿಸ್ತದ. ಸೊ ಸಣ್ಣ ಮಕ್ಕಳು ನೋಡ್ರಿ ಎಲ್ಲರೂ ಎಷ್ಟು ಚಂದ ಸಣ್ಣವ್ರು ಅದಾರ, ಎಲ್ಲಾನು LKG UKG ಈ ಥರ ಇರ್ಬೋದು ನೋಡ್ರಿ. ಸೊ ಅವರಿಗೂ ಕರ್ಕೊಂಬಂದಾರ. ವಿರಾಜ್ ಕೂಡಿಸ್ತೇ ನೋಡು. ಕೊಡೋ ಪಾಪ, ಕೊಡು ಅಣ್ಣ ಕೊಡು. ಸೊ ಇಷ್ಟೊತ್ತು ಎಲ್ಲ ಕಡೆ ನೋಡ್ಕೊಂಬಂದು ಈಗ ಊಟಕ್ಕೆ ಕುಂತೀವಿ ನೋಡ್ರಿ. ಆಲ್ರೆಡಿ ಟೈಮ್ ಒಂದು 2:30-3 ಗಂಟೆ ಆಗಕ್ಕೆ ಬಂದಿತ್ತು. ಮತ್ತು 4:15 ಕ್ಲೋಸ್ ಆತ್ ನೋಡ್ರಿ ಗಾರ್ಡನ್. ಹಾಗಾಗಿ ಊಟ ಮಾಡ್ಕತ್ ಬಂದೀವಿ. ಬರುವಾಗೆ ತೋರಿಸಿ ನಿಮ್ಗೆ ಅಡ್ಗೆ ಮಾಡ್ಕೊಂಡಿದ್ದು ಚಿಕನ್ ಫ್ರೈ, ಚಿಕನ್ ಶೇರ್ವಾ ಅದು ಮಾಡ್ಕೊಂಡಿದ್ದೆ. ಮತ್ತು ಈ ಕಡೆ ನಮ್ಮ ವರ್ಷಾಕ ಅವರು ಪುದೀನ ರೈಸ್ ಮಸ್ತ್ ಮಾಡ್ತಾಳ್ರಿ ನಮ್ಮ ವರ್ಷಾಕ. ಸೊ ಅಕ್ಕ ಮಾಡ್ಕೊಂಬಂದಿದ್ಲು ರೈಸ್, ಆಮೇಲೆ ಜ್ಯೋತಿ ರೊಟ್ಟಿ ಚಪಾತಿ ಮತ್ತು ಸೌತಿಕಾಯಿ ಈ ಥರ ಎಲ್ಲರೂ ತೊಗೊಂಬಂದಿದ್ರು. ಈಗ ಎಲ್ಲರೂ ಸೇರಿ ಊಟ ಮಾಡಕತ್ತೀವಿ ನೋಡ್ರಿ. ಊಟಕ್ಕೆ ಹಚ್ಚಾಕತ್ತೀನಿ, ಬರೀ ಎಲ್ಲರೂ ಊಟ ಮಾಡೋಣ ಅಂತ ನಾನ್ ವೆಜ್ ಅಡುಗೆ ಮಾಡ್ಕೊಂಡು ಹೋಗಿತ್ತು. ಮಸ್ತ್ ಅನಿಸ್ ನೋಡ್ರಿ ಗಾರ್ಡನ್ ಒಳಗೆ ಕೂತು ಎಲ್ಲರ ಜೊತೆ ಫ್ಯಾಮ್ಲಿ ಜೊತೆ ಊಟ ಮಾಡಕ್ಕೆ ಏನೋ ಒಂಥರ ಖುಷಿ ಅನ್ಸಾಕತ್ತಿತ್ತು ನಮಗಂತರೂ. ಫೈನಲಿ ಇವತ್ತು ಈ ಒಂದು ಟೈಮ್ ಕೂಡಿಬತ್ತು ನೋಡ್ರಿ ಎಲ್ಲರೂ ಇಲ್ಲಿ ಊಟ ಕಟ್ಕೊಂಡು ಬರುವಂಗೆ. ಸೊ ಈ ಕಡೆ ಎಲ್ಲರೂ ಗಂಡ್ಮಕ್ಳು ಕೂತಾರ. ಹಿಂದೆ ಫಸ್ಟ್ ಒಂದು ಕೂತಾರಲ್ಲ ಅವ್ರು ನಮ್ಮ ಮಾಮಾರು, ಸೆಂಟರ್ ಕೂತರು ನಮ್ಮ ವರ್ಷಕ್ಕೆ ಅವ್ರ ಹಸ್ಬೆಂಡ್ ನೋಡ್ರಿ ಆನಂದಣ್ಣ ಅಂತೇಳಿ, ಅದಾಗನ ನಮ್ಮ ಹಸ್ಬೆಂಡ್. ಸೊ ಅವ್ರು ಆ ಕಡೆ ಕೂತಾರ, ಈ ಕಡೆ ನಾವೆಲ್ಲರೂ ನಮ್ಮ ಟೀಮ್ ಕೂತೈತೆ ನೋಡ್ರಿ, ಹೆಣ್ಮಕ್ಳು ಎಲ್ಲರೂ ಮತ್ತು ಸಣ್ಣ ಮಕ್ಕಳು ಎಲ್ಲರೂ ಇಷ್ಟು ಜನ ಹೋಗಿದ್ದೀವಿ ನೋಡ್ರಿ. ಇದ್ರೊಳಗೆ ಎಲ್ಲರಿಗೂ ತೋರ್ಸಾಕತ್ತೀನಿ ನಿಮಗೆ. ಸೊ ಬರ್ರಿ ಈಗ ಎಲ್ಲರೂ ಊಟ ಮಾಡೋಣ. ಊಟ ಮಾಡಿದ್ಮೇಲೆ ಸಿಗ್ತೀನಂತ. ಇವ್ರಿಗೆ ಏನು ಹೇಳೋದೇ ಬೇಡ್ರಿ. A few moments later. ಸೊ ಫೈನಲಿ ಎಲ್ಲಾರ್ದು ಊಟ ಆಯಿತು. ಊಟ ಆದ ಕೂಡಲೇ ನಮ್ಮ ಮಾವಾರು ಹೊರಗೆ ಹೋಗಿಲ್ಲಿ ನಂದಿನಿ ಫ್ಯಾಕ್ಟ್ರಿ ಐತೆ ಅಂತ್ರಿ ಇಲ್ಲಿ ಬುತ್ನಾಳ್ಕೆರೆ ಒಳಗೆ. ಸೊ ಅಲ್ಲಿ ಹೋಗಿ ಐಸ್ ಕ್ರೀಮ್ ತೊಗೊಂಬಂದ್ರು ಎಲ್ರಿಗೂ. ಸೊ ಈಗ ಐಸ್ ಕ್ರೀಮ್ ತಿನ್ನತ್ತೀವಿ ನೋಡ್ರಿ. ಬರ್ರಿ ಎಲ್ಲರೂ ಐಸ್ ಕ್ರೀಮ್ ತಿನ್ನೋನು. ತಗೋರಿ ಬರ್ರಿ, ವಿರಾಜ್ ಕೊಡು. ಬಾಯ್. ಒನ್ ಡೇ ಪಿಕ್ನಿಕ್ ಮುಗಿತ್ರಿ ಇವತ್ತು. ನಡಿ ಬರುವಾಗ ಫುಲ್ ಡಬ್ಬಿ ಖಾಲಿ ಮಾಡ್ಕೊಂಡು ಹೊಂಟಾಳ ನೋಡ್ರಿ. ಜೊತೆ ಎಲ್ಲ ತಿಂದಾಳ ಒಬ್ಬರದೇ. ಓಕೆ ಫ್ರೆಂಡ್ಸ್ ನೋಡ್ರಿ ಎಲ್ಲರೂ ವಾಪಸ್ ಹೊರಗೆ ಹೊಂಟಿವಿ. ಈಗ 4:15ಗೆ ಸಿಟಿ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹೊರಗೆ ಹೋರಿ ಅಂಥೇಳಿ. ಬಟ್ ನಾವು ಲೇಟಾಗಿ ಬಂದಿದ್ದಕ್ಕೆ ನಮ್ಗೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಇಲ್ಲಿ. ಇನ್ನೊಂದು ಸ್ವಲ್ಪ ಹೊತ್ತು ಇದ್ರೆ ಚಲೋ ಅನ್ನಿಸ್ತೈತೆ ಎಲ್ಲರಿಗೂ. ಬಟ್ ನಾವು ಬರೋದೇ 1-1:30 ಆಗಿತ್ತು ಇಲ್ಲಿ ಬರೋ ತನಕ. ಸೊ ಹಂಗಾಗಿ ಜಲ್ದಿನೇ ವಾಪಸ್ ಹೊರಗೆ ಹೋಗಾಕತ್ತೀವಿ ನೋಡ್ರಿ. 4:15ಗೆ ಎಬ್ಬಿಸ್ಬಿಡ್ತಾರೆ ಹೊರಗಡೆ. ಸೊ ಹಂಗಾಗಿ ಬರೋರಿದ್ರೆ ಸ್ವಲ್ಪ ಜಲ್ದಿನೇ ಬರ್ಬೇಕು. 12 ಗಂಟೆ ತನಕ ಅದು ಬಂದ್ವಿ ಅಂದ್ರೆ ನಮಗೂ ಚಲೋ ಅನ್ನಿಸ್ತದೆ. ಸೊ ಏನು ಮಾಡಿದ್ರಿ ಟೈಮ್ ಆಗಿತ್ತು, ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಕೂತ್ವಿ, ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಆಯಿತು ಅಷ್ಟೇ ಸಾಕು. ಸೊ ಹೊರಗಡೆ ಬರುವಾಗ ನೋಡ್ರಿ ಇಲ್ಲಿ ನವಿಲ್ ಮೇಲೆ ಕುಂತು ನನ್ನ ಮಗ ಫೋಟೋ ತೆಗೆಸ್ಕೊಂಡ. ಸೊ ಹೊರಗಡೆ ಬಂದು ನೋಡ್ಬೋದು ನೀವು ಎಷ್ಟು ಗದ್ಲೈತೆ ಅಂಥೇಳಿ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲೇ ಕೆರೆ ಐತಿ, ನಿಮ್ಗೆ ಗೊತ್ತೇ ಇರ್ಬೋದು ಬುದ್ನಾಳ್ ಕೆರೆ. ಸೊ ಅಲ್ಲಿ ರೋಡ್ ಬಂದ್ ಐತೆ ಅನ್ನಕತ್ತಿದ್ರು. ಬಟ್ ಬೇರೆ ಕಡೆದು ಹೋಗೋಣ ಅಂಥೇಳಿ ಹೊಂಟೀವಿ. ಈಗ ಅದ್ರ ಬಾಜುನೇ ರೆಸಾರ್ಟ್ ಐತೆ ನೋಡ್ರಿ. ನಾನು ನಿಮ್ಗೆ ಆಗಾಳೆ ಹೇಳಿದ್ದೆಲ್ಲ ರೆಸಾರ್ಟ್ ಮಾಡಕತ್ತಾರತ್ತ. ಸೊ ಈಗ ತೋರಿಸ್ತೀನಿ ಬರ್ರಿ. ಈಗ ಅಲ್ಲೇ ಹೊಂಟೀವಿ ನಾವು.
ಹಾ ಗಪ್ ಆಗತ್ತಿತ್ತು ಬೇಡ ಹಾಯ್ ಮಾಡ್ಬೇಡ್ರಿ ಸುಮ್ಮನೆ ನಿನ್ರಿ ಫೋಟೋ ತೆಗಿತಾರ ವಿಡಿಯೋ ಮಾಡತ್ತಾರ ಮಾಡ್ರಿ ಏನ್ ಮಾಡ್ತೀರಿ ಬಾಯ್ ಬಾಯ್ ಏನ್ರಿ ಬಾಯ್ 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 ಮಾಡ್ರಿ ಎಲ್ಲರೂ ಸಾಕು 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 ಸೊ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತು ಎಲ್ಲರೂ ದೂರಿಂದ ಕೆರಿ ನೋಡಿ ಈಗ ನೆಕ್ಸ್ಟ್ ನಾವು ಬಂದೀವಿ ರೆಸಾರ್ಟ್ಗೆ ಈ ಕೆರಿ ಬಾಜುನೇ ಐತಿ ನೋಡ್ರಿ ನಾಗಳೆ ಹೇಳಿದ್ದೆ ಅಲ್ಲಿ ನಿಮ್ಗೆ ನಮ್ಮ ಬಿಜಾಪುರ ಒಳಗೆ ಒಂದು ದೊಡ್ಡದು ರೆಸಾರ್ಟ್ ಓಪನಿಂಗ್ ಆಗಕತ್ತದಂತ ಇದೆ ನೋಡ್ರಿ ಇನ್ನ ಕೆಲಸ ಶುರು ಐತಿ ಇನ್ನೊಂದು 2-3 ತಿಂಗಳತ್ ನೋಡ್ರಿ ಭಾಳ ಅಂದ್ರೆ ಭಾಳ ದೊಡ್ಡದೈತ್ರಿ ರೆಸಾರ್ಟ್ ನಾನೇ ನೋಡಿ ಶಾಕ್ ಆಗಿದೆ ಇದು ಏನಂತ ಫಸ್ಟ್ ಗೊತ್ತಾಗ್ಲಿಲ್ಲ ಬಟ್ ವಾಪಸ್ ಬರುವಾಗ ನಮ್ಗೆ ಹೇಳಿದ್ರಿ ಇದು ರೆಸಾರ್ಟ್ ಅಂತ ಹೇಳಿ ಇನ್ನೊಂದು 2 ತಿಂಗಳದ ಒಳಗೆ ಓಪನಿಂಗ್ ಮಾಡ್ತಾರಂತ್ರಿ ಮಸ್ತ್ ಐತ್ರಿ ಫುಲ್ ದೊಡ್ಡದೈತಿ ನಾವೆಲ್ಲ ಬೇರೆ ಊರಿಗೆ ಹೋಗ್ತಿದ್ವಿ ರೆಸಾರ್ಟ್ಗೆ ಬಟ್ ನಮ್ಮ ಬಿಜಾಪುರ ಒಳಗೆ ಆಗಕತ್ತದ ಫುಲ್ ಖುಷಿ ಆಯ್ತು ನಮಗೆ ಸ್ಟಾರ್ಟ್ ಆಗಿಂದ ಬರ್ತೀನಿ ರೀ ಬಂದು ವಿಡಿಯೋ ಮಾಡ್ತೀನಿ ಮತ್ತು ಇಲ್ಲಿ ಯಾರೇ ಬಂದು ಹೋಗಿದ್ರಿ ಅಂದ್ರೆ ಹೇಳ್ರಿ ನನಗೆ ಆ್ಯಕ್ಚುಲಿ ಇಲ್ಲಿ ಒಳಗಡೆ ಅಲಾವಿಲ್ಲ ನಾವೇ ರಿಕ್ವೆಸ್ಟ್ ಮಾಡಿಕೊಂಡು ಸುಮ್ಮನೆ ನೋಡಿ ಬರ್ತೀವಿ ಅಂತ ಹೊಂಟೀವಿ ಒಳಗಡೆ ಹೋದಂಗೆ ಫುಲ್ ಗಾರ್ಡನ್ ಸ್ವಿಮ್ಮಿಂಗ್ ಪೂಲ್ ಪ್ರತಿಯೊಂದು ರೆಸಾರ್ಟ್ ಒಳಗೆ ಯಾವ ಥರ ಇರ್ತಾವಲ್ಲ ಅದೇ ಥರ ಮಸ್ತ್ ಐತ್ರಿ ಭಾಳ ದೊಡ್ಡದೈತಿ ಆಮೇಲೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದು ಸ್ಟಾರ್ಟೇ ಇರ್ತದಂತ್ರಿ ಮತ್ತು ಎಲ್ಲರಿಗೂ ನೋಡೋರಿಗೂ ಒಳಗಡೆ ಬಿಡ್ತಾರತ್ರಿ ಒಬ್ರಿಗೆ 50 ರೂಪೀಸ್ ಅತ್ತ ಮತ್ತು ಸಾಯಂಕಾಲ 6 ಗಂಟೆ ನಂತರ ಕಾರಂಜಿ ಇರ್ತದತ್ ನೋಡ್ರಿ ಈಗ ಆಲ್ಮಟ್ಟಿ ಒಳಗೆ ಏನು ಮಾಡ್ಯಾರಲ್ಲ ಸೊ ನೈಟ್ ಶೋ ಕಾರಂಜಿ ಆ ಥರ ಎಲ್ಲ ಇರ್ತದತ್ರಿ ಇಲ್ಲಿ ಸೊ ಮತ್ತು ಇನ್ನ ಏನೇನೋ ಇನ್ಕ್ಲೂಡಿಂಗ್ ಅದಾವ ಅಷ್ಟೊಂದು ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನನಗೆ ಅಲ್ಲಿದ್ದವ್ರು ಹೇಳಕತ್ತಿದ್ರು ಹಾಗಾಗಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕತ್ತೀನಿ ನೋಡೋಣ್ರಿ ಯಾವಾಗಾದರೂ ಮತ್ತೆ ಆ ಕಡೆ ಹೋದೆ ಅಂದ್ರೆ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಒಳಗಡೆ ಬಿಟ್ರಂದ್ರೆ ಕಡೆಗೆ ಓಪನಿಂಗ್ ಆಗಿಂದ ಹೋಗ್ತೀನಿ ಈ ರೆಸಾರ್ಟ್ಗೆ ಮತ್ತು ಯಾರು ಬಂದು ಹೋಗಿದ್ರೆ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೂರ್ಯ ನೋಡ್ರಿ ಎಷ್ಟು ಚಂದ ಸೂರ್ಯ ಮುಳುಗುವ ಟೈಮ್ ಆಗೈತಿ ಎಷ್ಟು ಮಸ್ತ್ ಕಾಣಕತ್ತೈತಿ ಇದೇ ನೋಡ್ರಿ ರೆಸಾರ್ಟ್ ಒಳಗೆ ಬಂದ್ರಂತೂ ಫುಲ್ ಮಸ್ತ್ ಅನ್ನಿಸ್ತದ ನಾವು ಅದೇನಾತಿದ್ವಿ ಇಷ್ಟೊತ್ತನ ಆ ಗಾರ್ಡನ್ಗೆ ಹೋಗೋ ಬದಲು ಇಲ್ಲೇ ಬರ್ಬೇಕಿತ್ತು ನೋಡತ್ತ ಬಟ್ ಇಲ್ಲಿ ಅಲಾವಿಲ್ಲ ಒಳಗಡೆ ಈಗ ಕೆಲಸ ಚಾಲೂ ಐತ್ಲ ಹಾಗಾಗಿ ಬರ್ರಿ ಈಗ ಒಳಗಡೆ ಹೋಗಿ ಏನೇನು ಅದಾವೆಲ್ಲನೂ ನೋಡೋಣ
ಫ್ರೆಂಡ್ಸ್ ನೋಡ್ರಿ ಫೈನಲಿ ನಮ್ಮ ಬಿಜಾಪುರ ಒಳಗೆ ಇಷ್ಟು ದೊಡ್ಡ ರೆಸಾರ್ಟ್ ಓಪನಿಂಗ್ ಆಗಕತ್ತದ. ಅದಕ್ಕಾಗಿ ನಾವು ಒಂದು 2-3 ತಿಂಗಳು ಕಾಯಲೇಬೇಕು. ಈಗ ಅರ್ಧ ಕೆಲಸ ಆಗೈತ್ರಿ, ಕಂಪ್ಲೀಟ್ ಆಗೋಣ ಅಂತೂ ಇನ್ನ ಮಸ್ತ್ ಅನಿಸ್ತದ ಈ ರೆಸಾರ್ಟ್. ಆಮೇಲೆ ನೈಟ್ ವ್ಯೂ ಅಂತೂ ಜಬರ್ದಸ್ತ್ ಅನಿಸ್ತದ ನೋಡ್ರಿ. ಇಮ್ಯಾಜಿನ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗತ್ತೆ. ಆಲ್ರೆಡಿ ಎಲ್ಲ ಲೈಟಿಂಗ್ಸ್ ಅದು ಮಾಡ್ಯಾರ. ಸೊ ಕಂಪ್ಲೀಟ್ ಆಗಕ್ಕೆ ಇನ್ನೊಂದು ಸ್ವಲ್ಪ ಐತೆ ನೋಡ್ರಿ ಅಷ್ಟೇ. ಸೊ ಕಂಪ್ಲೀಟ್ ಆದ್ಮೇಲೆ ಬರೋಣ ಅಂತ. ಮತ್ತೆ ಇಲ್ಲಿ ಯಾರ್ಯಾರು ಬಂದಿರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ನೀವೇನಾದರೂ ಈ ರೆಸಾರ್ಟ್ ನೇಮ್ ನಿಮಗೆ ಗೊತ್ತಿತ್ತಂದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋನು. ಇದಾಗನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಷ್ಟಾಗನ ನಾವು ಮನೆ ಕಡೆ ಹೋದ್ವಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಹೇಳ್ರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ. ಆಮೇಲೆ ಈ ರೆಸಾರ್ಟ್ ನೇಮ್ ಏನಾದರೂ ಗೊತ್ತಿದ್ರೆ ಹೇಳ್ರಿ ನನಗೆ. ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಇನ್ನೂ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.